ಪ್ರಕಾರ ಯಾರು ಪ್ರಧಾನಮಂತ್ರಿ ಮೋದಿ ಅವರೇ ಆಗ್ಬೇಕಂತ ಇಷ್ಟ. ನಮ್ಮ ಪ್ರಕಾರ ಮೋದಿಜಿ ಅವರೇ ಸರ್. ಮೋದಿಜಿ ಅವರು ಬಂದಾಗಲಿ ಒಂದು ರೋಡ್ ಆಗಲಿ, ಏರ್ಪೋರ್ಟ್ ಆಗಲಿ, ರೈಲ್ವೆದಾಗಲಿ ಪ್ರತಿಯೊಂದು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಬೇಡ ಸರ್, ಯಾವ ಡೆವಲಪ್ಮೆಂಟ್ ಇಲ್ಲ. ಉಚಿತ ಯೋಜನೆ ಇದೆಲ್ಲ ಯಾಕೆ ಸರ್? ನಾವು ದುಡಿತೀವಿ, ನಾವು ತಿಂತೀವಿ. ಉಚಿತ ಯೋಜನೆ ಪ್ರಯೋಜನ ಇಲ್ಲ. ಸುಮ್ನೆ ಆಶ್ವಾಸನೆ ಕೊಟ್ಟು ಬಂಡವಾಳನ ಎಲ್ಲ ಖಾಲಿ ಮಾಡಾಕಿದ್ರು ಮೋದಿಜಿ ಅವರು ಅವ್ರ ಸಿಂಹ ಇದ್ದಂಗೆ. ಅವ್ರು ಎಷ್ಟು ಜನ ಸೇರ್ಕೊಂಡು ಒಂದಾದ್ರೂ ನಮ್ಮ ಸಿಂಹನ ಏನು ಮಾಡಕ್ ಆಗಲ್ಲ. ಕಾಂಗ್ರೆಸ್ ಯಾಕೆ ಬೇಡ? ಒಲವುಗಳು ಹಂಗಿದೆಯಲ್ಲ ಸರ್, ನಮ್ಮ ಹಿಂದುತ್ವಕ್ಕೆ ಆಪೋಸಿಟ್ ಆಗಿದ್ದಾರೆ ಅವರು. ಉಚಿತ ಯೋಜನೆ ಕೊಟ್ಟಿದ್ದಾರೆ, ಇಂಪ್ರೂವ್ಮೆಂಟ್ಸ್ ಯಾವ್ದು ಕಾಣ್ತಾ ಇಲ್ಲ ತಾನೆ. ಬಿಜೆಪಿಯನ್ನ ಒಂದು ಕೋಮುವಾದಿ ಪಕ್ಷ ಅಂತ. ಕೋಮುವಾದ ಪಕ್ಷ ಅಂದ್ರೆ ಏನ್ ಸರ್? ಬಾಂಬ್ಗಳು ಇಡ್ತಾರ ಅವರು, ಜನಗಳ ಸಾಯಿಸ್ತಾ ಇದಾರ. ಅವ್ರು ಮಾಡ್ತಾರ ಒಳ್ಳೆ ಕೆಲಸಕ್ಕೆ ಇಲ್ದೇ ಇರೋದೆಲ್ಲ ಹೇಳ್ಕೊಂಡೋದ್ರೆ ಏನ್ ಪ್ರಯೋಜನ ಹೇಳಿ ಸರ್? ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರ್ತಿದೆ. ನಿಮ್ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗ್ಬೇಕು? ನಮ್ಮ ಪ್ರಕಾರ ಮೋದಿಜಿ ಅವರೇ ಸರ್. ಯಾವ ಕಾರಣ? ನೆಕ್ಸ್ಟ್ ಇಯರ್ನು ಅವರೇ ಯಾವ ಕಾರಣ? ನೆಕ್ಸ್ಟ್ ಯಾವ ಕಾರಣಕ್ಕೆ ಆಗ್ಬೇಕು? ಡೆವಲಪ್ಮೆಂಟ್ ಜಾಸ್ತಿ ಮಾಡಿದಾರಲ್ಲ ಸರ್, ಇನ್ನೇನು ಬೇಕಾಗಿದೆ ಸರ್? ನಮ್ಮ ದೇಶ ಸುರಕ್ಷಿತವಾಗಿ ಕಾಪಾಡ್ತಾ ಇದ್ದಾರೆ, ಎಲ್ಲ ಥರನೂ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಕಾಂಗ್ರೆಸ್ ಯಾಕೆ ಬೇಡ? ನಾನು ಕಾಂಗ್ರೆಸ್ ಬೇಡ ಸರ್. 60 ವರ್ಷ 70 ವರ್ಷ ಅವರೆಲ್ಲ ಮಾಡಿದ್ದು ಅದು ಇದೆಲ್ಲ ಗೊತ್ತು ಜನಗಳಿಗೆ. ನನಗೊಬ್ಬನಿಗೆ ಅಲ್ಲ, ಎಲ್ಲ ಪ್ರತಿ ಜನಕ್ಕೂ ಗೊತ್ತು. ಯಾವ ಡೆವಲಪ್ಮೆಂಟ್ ಇಲ್ಲ ಅವ್ರದ್ದು. BJP ಸರ್ಕಾರ ಹೇಳಿ ಆಲ್ಮೋಸ್ಟ್ ಆಲ್ ಮೋದಿಜಿ ಅವ್ರು ಬಂದಾಗಲಿ ಇನ್ನೂ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ. ಒಂದು ರೋಡ್ ಆಗಲಿ, ಏರ್ಪೋರ್ಟ್ ಆಗಲಿ, ರೈಲ್ವೆದಾಗಲಿ ಪ್ರತಿಯೊಂದು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇನ್ನು ಶೌಚಾಲಯಗಳೇ ಆಗಲಿ ಹಳ್ಳಿ ಜನಕ್ಕೆ, ಮತ್ತು ಬಡ ಜನಕ್ಕೆ ಹೆಲ್ಪಿಂಗ್ ನೇಚರು ಅವ್ರು ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಇನ್ನೇನು ಸರ್ ಬೇಕಾಗಿದೆ ಅವ್ರಿಗಿಂತ? ಅಂಥ ಪ್ರಧಾನಮಂತ್ರಿ ಬೇಕೇ ಬೇಕು ನಮಗೆ. ಈಗ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಮತ್ತು ಉಚಿತ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಉಚಿತ ಯೋಜನೆ ಇದೆಲ್ಲ ಯಾಕೆ ಸರ್? ನಾವು ದುಡಿತೀವಿ, ನಾವು ತಿಂತೀವಿ. ಉಚಿತ ಯೋಜನೆ ಏನು ಪ್ರಯೋಜನ ಇಲ್ಲ. ಉಚಿತ ಯೋಜನೆ ಇಟ್ಕೊಂಡು ಆಲ್ಮೋಸ್ಟ್ ಆಲ್ ಜನಗಳು ಸೋಂಬೇರಿಗಳಾಗ್ತಾ ಇದ್ದಾರೆ. ಏತಕ್ಕೆ ಬೇಕದು? ಇಷ್ಟು ವರ್ಷ ಇಲ್ಲದೆ ಇರೋದು ಇದೆಲ್ಲ ಯಾತಕ್ಕೆ ಬೇಕು? ಜನಗಳಿಗೆ ಮೋಸ ಮಾಡಿ ಇದು ವೋಟ್ ಬ್ಯಾಂಕ್ ಪಡೆಯೋದಕ್ಕೆ ಎಲ್ಲ ಉಚಿತ ಕೊಟ್ಟು ಇದು ಮಾಡ್ತಾಯಿದ್ದಾರೆ. ಜನಗಳಿಗೆ ಕನ್ಫ್ಯೂಷನ್ ಮಾಡ್ತಾಯಿದ್ದಾರೆ. ದುಡಿತೀವಿ, ತಿಂತೀವಿ, ಅದರಲ್ಲಿ ಏನಿದೆ? ಒಂದು 20 ಕೊಟ್ಟು ಬಸ್ಗೆ ಹೋಗಲ್ಲ ಅಂತಾರೆ. ನಿಯಂತ್ರಕ್ಕೆ ನಮ್ಮ ಜೀವನ ಅಲ್ವಾ? ಪ್ರತಿಯೊಂದೇ ಆಗಲಿ ಉಚಿತ ಮಾತ್ರ ತಗೊಳ್ಳೇಬಾರ್ದು. ನಾವು ದುಡಿಬೇಕು, ನಾವು ತಿನ್ನಬೇಕು. ಇನ್ನೇನಿದೆ ಸರ್ ಅದರಲ್ಲಿ ಹೇಳಿ ಸರ್? ಈಗ ಪ್ರಸ್ತುತ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರ ಅವ್ರ ಬಗ್ಗೆ ಏನು ಹೇಳ್ತೀವಿ? ನಾವು ಸಿದ್ದರಾಮಯ್ಯನ ಬಗ್ಗೆ ಏನು ಯೋಚನೆ ಮಾಡೋಣ, ನಾವು ಹೇಳೋಕ್ಕೂ ಹೋಗೋದಿಲ್ಲ. ಯಾಕಂದ್ರೆ ಸುಮ್ಮನೆ ರಾಮಾಯಣಗಳು ಯಾತಕ್ಕೆ? ಏನು ಹೇಳಿದ್ರು ಜನಗಳು ಪಬ್ಲಿಕ್ ಗೊತ್ತು ಅವ್ರು ಹೇಗೆ ಯಾವ ಥರ ಕೆಲಸ ಮಾಡ್ತಿದ್ದಾರಂತ ಅಲ್ವಾ? ನಮಗೆ ಅಷ್ಟೊಂದು ಇಷ್ಟ ಇಲ್ಲ ಬಿಡಿ ಸರ್. ನಮ್ಮ ಸಿದ್ದರಾಮಯ್ಯವರು ಇಷ್ಟ ಇಲ್ಲ. ಈಗ ರಾಜ್ಯದಲ್ಲಿ ಮುಂಬರುವ ಲೋಕಸಭಾ ಎಲೆಕ್ಷನಲ್ಲಿ JDS ಮತ್ತು BJP ಮೈತ್ರಿ ಮಾಡ್ಕೊಂಡಿದೆ, ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಏನು? ಒಳ್ಳೇದಲ್ಲ ಸರ್. BJP ಸರ್ಕಾರಕ್ಕೆ ಸೇರ್ಕೊಂಡ್ರೆ JDS ಒಳ್ಳೇದಲ್ವಾ? ಒಳ್ಳೆ ಕೆಲಸ ಮಾಡ್ತಿದ್ದಾರಲ್ಲ BJP ಅವರು. ಸಿದ್ಧಾಂತಗಳನ್ನ ಒಪ್ಕೊಂಡು ಬಂದ್ರು ಅಂತ. ಹಾಂ ಸರ್, ಸಿದ್ಧಾಂತಗಳನ್ನ ಒಪ್ಕೊಂಡು ಬಂದ್ರ ಅಂತ. ಸಿದ್ಧಾಂತಗಳು ಇವ್ರು BJP ಅವರು ಒಳ್ಳೆ ಕೆಲಸ ಮಾಡ್ತಿರೋದ್ರಿಂದ ಸಿದ್ಧಾಂತ ಒಪ್ಕೊಂಡು ಬಂದವ್ರೆ. ಅದು ಒಳ್ಳೇದೇ ಅಲ್ವ ಸರ್? ಒಳ್ಳೆ ಕೆಲಸ ಮಾಡೋದೆಲ್ಲ ಸಾಥ್ ಕೊಟ್ಟರೆ ಒಳ್ಳೇದೇ. ಅದು ಮೈತ್ರಿ ಕೂಟ ಒಳ್ಳೇದು ಅನಿಸುತ್ತೆ, ಏನು ತೊಂದರೆ ಏನಿಲ್ಲ. ಈಗ INDA ಮೈತ್ರಿಕೂಟದಿಂದ ಯುವಕರು ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಸುದ್ದಿ ಬರ್ತಿದೆ, ಇದರ ಅಭಿಪ್ರಾಯ ಏನು? ಸಾರ್, INDA ಇವನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಅವರೊಬ್ಬರು BJP ಒಂದು ಇವ್ರು ಇದ್ದಾರಲ್ಲ ನಮ್ಮ ಮೋದಿಜಿಯವರು, ಅವ್ರ ಸಿಂಹ ಇದ್ದಂಗೆ. ಅವ್ರು ಎಷ್ಟು ಜನ ಸೇರಿಕೊಂಡು ಒಂದಾದ್ರೂ ನಮ್ಮ ಸಿಂಹನ ಏನೂ ಮಾಡೋಕ್ಕಾಗಲ್ಲ. ಮೋದಿಜಿಯವ್ರನ್ನ ಏನೂ ಮಾಡೋಕ್ಕಾಗಲ್ಲ. ಅವ್ರು 26 ಜನಗಳು ಸೇರ್ಕೊಂಡು ಮೈತ್ರಿ ಇದು ಮಾಡ್ಕೊಂಡಿರ್ಲಿ. INDA ಅಂತ ಹೆಸರು ಇಟ್ಕೊಂಡು ಎಲ್ಲ ರಾಜ್ಯಗಳು ಸೇರಿ ಒಂದು ಮಾಡಿ ಅವ್ರನ್ನ ಸೋಲಿಸ್ಬೇಕಂತಿದ್ದಾರೆ. ಜನಗಳು ಒಪ್ಪಲ್ಲ ಬಿಡಿ. ಆಲ್ಮೋಸ್ಟ್ ಆಲ್ ಇವರು ಒಳ್ಳೆ ಕೆಲಸ ಮಾಡಿರೋದಕ್ಕೆ ಈ ಜನಗಳು ಇವ್ರಿಗೆ ಹಾಕೋದು, ಮೋದಿಜಿಯವ್ರಿಗೆ ವೋಟ್ ಹಾಕೋದು. ನೋಡಿದಾರಲ್ಲ ಸರ್, ನಾನು ಆಗಲೇ ಹೇಳಿದ್ದೀನಿ 60 ವರ್ಷದಿಂದ ಅವ್ರದ್ದು ರಾಜಕೀಯ ಯಾವ ಥರ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗಲಿದೆ ಸರ್. ಎಷ್ಟೋ ವರ್ಷ 100, 120, 150 ವರ್ಷದಿಂದ ಇರೋ ಪೆಂಡಿಂಗ್ ಕೇಸ್ನ ಇದು ಮಾಡಿ ರಾಮ ಮಂದಿರ ಕಟ್ಟಿಸಿದ್ದಾರೆ. ಜನವರಿ 22ಗೆ ಅದು ಉದ್ಘಾಟನೆ ಆಗ್ತಿದೆ. ಅದಕ್ಕಿಂತ ಸಂತೋಷ ಏನಿದೆ ಸರ್? ಕಾಂಗ್ರೆಸ್ ಯಾಕೆ ಬೇಡ ಅಂತ? ಕಾಂಗ್ರೆಸ್ ಯಾಕೆ ಬೇಡ ಅಂದರೆ ಅವರು ಒಲವುಗಳು ಹಂಗೆ ಇದೆಯಲ್ಲ ಸರ್. ನಮ್ಮ ಹಿಂದುತ್ವಗೆ ಆಪೋಸಿಟ್ ಆಗಿದ್ದಾರೆ ಅವರು. ಹಿಂದುತ್ವಗೆ ಆಪೋಸಿಟ್ ಇದ್ದಾರಾ ಸರ್ ಅವರು? ಇದು ಇಂಡಿಯಾ ಹಿಂದೂ ಕಂಟ್ರಿ ಅಂತ ಹೇಳ್ಬಿಟ್ಟು ಇದು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಅವರೇ, ಕಾಂಗ್ರೆಸ್ ಅವರೇ. ಆಗ್ಲಿಂದ ಈಗ ನಾವು ಪಠ್ಯ ಪುಸ್ತಕಗಳಿಂದ ಹಿಡಿದು A to Z ಬರೀ ನಮಗೆ ನಮ್ಮ ರಾಜರು ಒಳ್ಳೊಳ್ಳೆ ಕೆಲಸ ಮಾಡಿರೋ, ಧೈರ್ಯವಾಗಿ ಹೋರಾಡಿರೋ ಪ್ರತಿಯೊಂದು ಅವಾಗಿಂದ ಇವಾಗಿನವರೆಗೂ ಇದರ ಅಂಥವ್ರಿಗೆಲ್ಲ ನಾವು ಪಠ್ಯ ಪುಸ್ತಕದಲ್ಲಿ ಅರ್ಧಂಬರ್ಧ ಕೊಟ್ಬಿಟ್ಟೆ ಬೇರೆ ಇವ್ರದ್ದು ಮುಸಲ್ಮಾನದ್ದು ಇದು ದೊಡ್ಡದಾಗಿ ಅವರೇ ಮಾಡಿರೋದು ಅದು ಇದು ಅಂತ ತೋರಿಸ್ತಾ ಇರ್ತಾರಲ್ಲ. ಜನಗಳೇನು ದಡ್ರ ಸರ್? ಎಲ್ಲ ಓದ್ತಾ ಇದ್ರೆ ಗೊತ್ತಾಗ್ತದೆ. ಈಗ ಕೇಂದ್ರ ಸರ್ಕಾರದಿಂದ ಮುಂಬರುವ ದಿನಗಳಲ್ಲಿ ಯಾವ ಯೋಜನೆಗಳ ನಿರೀಕ್ಷೆ ಮಾಡ್ತೀರಾ ಸರ್? ಒಂದು ಹಾಸ್ಪಿಟಲು, ಮತ್ತು ಬಡ ಜನಗಳಿಗೆ ಹಾಸ್ಪಿಟಲ್ ಫೆಸಿಲಿಟೀಸು, ವಿದ್ಯಾಭ್ಯಾಸ ಇವೆರಡು ಕೊಟ್ಟರೆ ಸಾಕು ಸರ್. ಆಟೋಮೆಟಿಕ್ ಜನಗಳು ಗ್ರೋಪ್ ಆಗ್ತಾರೆ. ಈಗ ಸಾಮಾನ್ಯವಾಗಿ BJPಯನ್ನ ಒಂದು ಕೋಮುವಾದಿ ಪಕ್ಷ ಅಂತಾರೆ, ಈ ಅಭಿಪ್ರಾಯಕ್ಕೆ ನಿಮ್ಮ ಅನಿಸಿಕೆ?
ಸರ್ ಕೋಮುವಾದ ಪಕ್ಷ ಅಂದರೆ ಏನು ಸರ್? ಬಾಂಬ್ಗಳಿಡ್ತಾರೆ ಅವರು, ಜನಗಳು ಸಾಯಿಸ್ತಾ ಇದ್ದಾರಾ? ಅವ್ರು ಮಾಡ್ತಾರೆ ಒಳ್ಳೆ ಕೆಲಸಕ್ಕೆ, ಇಲ್ಲದೇ ಇರೋದೆಲ್ಲ ಹೇಳ್ಕೊಂಡೋದ್ರೆ ಏನು ಪ್ರಯೋಜನ ಹೇಳಿ ಸರ್? ಕೋಮುವಾದ ಪಕ್ಷ ಹೆಂಗಾಗ್ತದೆ? RSS ಅವರು ಸ್ವಯಂ ಸೇವಕರು, ಅವರು ಪಾಪ ಅವರೇನು ಟೆರರಿಸ್ಟ್ಗಳಲ್ಲ. ಜನಕ್ಕೆ ದೇಶಕ್ಕೆ ಏನೋ ಒಂದು ಪ್ರಕೃತಿ ವಿಪಗಳಾದರೂ ಬಂದು ಹೆಲ್ಪ್ ಮಾಡ್ತಾರಲ್ಲ, ಅವಾಗಿಂದ ಇವರವರೆಗೂ ಅವರಿಂದ ಏನು ತೊಂದರೆ ಇಲ್ವಲ್ಲ, ಅವರೇನು ಅಪ್ಪೋಸ್ ಮಾಡ್ತಾರಲ್ಲ, ಒಳ್ಳೆ ಜನನೇ ಅವರು RSS ಅವರು. ಆಮೇಲೆ ಇವರು BJP ಅವರು ಅವಾಗಲಿಂದ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಮುಂಬರುವ ದಿನಗಳಲ್ಲಿ INDA ಮೈತ್ರಿಕೂಟದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ರೇಸ್ನಲ್ಲಿದೆ. ಇದರ ಬಗ್ಗೆ ಅಭಿಪ್ರಾಯ ಏನು? ನಮಗೆ IND ಅವರು ಯಾವ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್, ನಮಗೇನು ಅಬ್ಜೆಕ್ಷನ್ ಏನಿಲ್ಲ. ಬಟ್ ಮಲ್ಲಿಕಾರ್ಜುನ್ ಕರ್ನಾಟಕದಿಂದ ಮಾಡ್ಕೊಳ್ಳಿ ಬಿಡಿ ಸರ್, ಅವ್ರು ಬಂದರೆ ತಾನೇ ಇಲ್ಲಿ ಸೆಂಟ್ರಲ್ ಬರೋದೇ ಮೋದಿಜಿನೇ ಬರೋದು. ಯಾರಾದರೂ ಅವರು ಇದು ಮಾಡ್ಕೊಳ್ಳಿ, ಮೋದಿ ಜಿಂದಾಬಾದ್. ನಮ್ಮ ಫುಲ್ ಸಪೋರ್ಟ್ ಎಲ್ಲ BJPಗೆ, ಮೋದಿಜಿ ಅವ್ರಿಗೆ. ಅವರೇ ಬರಬೇಕು, ದೇಶ ಉದ್ಧಾರ ಆಗುತ್ತೆ. ಈಗ ಇದು ಯಾವುದು ಕೋವಿಡ್ ಇದ್ದಾಗ ಎಷ್ಟೆಲ್ಲ ಔಷಧಿಗಳು ಕಂಡು ಜನಗಳಿಗೆ ಫ್ರೀಯಾಗಿ ಔಷಧಿ ಕೊಟ್ಟು ಜನಗಳಿಗೆ ರಕ್ಷಣೆ ಕೊಟ್ಟಿದ್ದಾರೆ ಅಲ್ವಾ? ಬೇರೆ ದೇಶಕ್ಕೆಲ್ಲ ಔಷಧಿಗಳನ್ನೆಲ್ಲ ಕಳಿಸಿದ್ದಾರೆ, ಫುಡ್ಡು ಔಷಧಿಗಳನ್ನೆಲ್ಲ ಉಚಿತವಾಗಿ ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಎಷ್ಟೋ ಜನಸಂಖ್ಯೆ ಉಳ್ಕೊಂಡವ್ರೆ ಹೇಳ್ಬೇಕಂದ್ರೆ. ಆ ಟೈಮಲ್ಲಿ 2 ವರ್ಷದಲ್ಲಿ ಅಂಥ ಔಷಧಿ ಕಂಡುಹಿಡಿದ್ಬಿಟ್ಟು, ಕೋವಿಡ್ ಅಂತ ಇದು ಯಾವುದೋ ಕೊರೋನಾ ಅಂಥದ್ದು ಔಷಧಿಗಳು ಕಂಡುಬಿಟ್ಟು ದೇಶಕ್ಕೆಲ್ಲ ಒಳ್ಳೆ ಕೆಲಸ ಮಾಡಿಕೊಟ್ಟಾರಲ್ಲ ಸರ್, ಜನಗಳನ್ನೆಲ್ಲ ರಕ್ಷಿಸಿದ್ದಾರೆ. ಅವ್ರಿಗಿಂತ ಯಾರು ಬೇಕು ಸರ್? ಒಳ್ಳೆ ಕೆಲಸ ಮಾಡೋರು ಬೇಕೇ ಬೇಕು ನಮಗೆ. ಕೆಲ ದಿನಗಳ ಹಿಂದೆ ದೇವೇಗೌಡರ ಕುಟುಂಬ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಬಂತು. ಇದ್ರ ಬಗ್ಗೆ ಅಭಿಪ್ರಾಯ ಏನು ಪಡ್ತೀವಿ? ಅದೇ ಸರ್, ಅವ್ರು ಮೈತ್ರಿಕೂಟ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಒಂದಾಗಿದ್ದಾರೆ. ಅವ್ರು ಭೇಟಿ ಮಾಡೇ ಮಾಡ್ತಾರೆ. ಮೈತ್ರಿಕೂಟ ಅಂದರೆ ಹೋಗಿ ಮಾತಾಡಲೇಬೇಕಲ್ಲ. ಅವ್ರು ಒಳ್ಳೆ ಕೆಲಸದಿಂದ ಅವರು ಜಾಯ್ನ್ ಆಗೋ ಪೊಸಿಷನ್ ಇತ್ತು, ಹೋದ್ರು ಮಾತಾಡಿಕೊಂಡ್ರು ಜಾಯ್ನ್ ಆದರು. ಅದೇನು ಕುಮಾರಸ್ವಾಮಿ ಅವರು ಒಳ್ಳೆಯವರು ಬಿಡಿ ಸರ್. ಅವರು ಕರ್ನಾಟಕಕ್ಕೆ ಆಲ್ಮೋಸ್ಟ್ ಅಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಏನೇ ಒಂದು ಹೋರಾಟಗಳು ನೀಡಿ ಕರ್ನಾಟಕ ಬಗ್ಗೆ ಕಾಳಜಿ ವಹಿಸ್ಕೊಂಡು, ಕೃಷಿಗಳಿಗೆ ಆಗಲಿ, ಮೋದಿಜಿಯವ್ರ ಥರ ಖುಷಿನೇ ಆಗಲಿ, ಪ್ರತಿಯೊಂದಕ್ಕೂ ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕ ಹೆಲ್ಪ್ ಮಾಡೋರು. ಅವರು ಒಳ್ಳೆ CM ಸರ್ ಅವರು. JDS ಮತ್ತು BJPಯ ಮೈತ್ರಿ ಅವಶ್ಯಕತೆ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಸೋಲಿಸಲಿಕ್ಕೆ. ಕಾಂಗ್ರೆಸ್ ಸೋಲ್ಸೋಕ್ಕೆ ಅವ್ರದ್ದು ಅವಶ್ಯಕತೆ ಇರಲಿಲ್ಲ. ಬಟ್ ಅವ್ರು ಬರ್ತೀವಿ ಜೊತೆಗೆ ಸೇರ್ತೀವಿ ಅಂದರೆ ಇನ್ನೂ ಒಳ್ಳೇದಲ್ವ ಸರ್? ಇನ್ನೂ ಒಳ್ಳೇದೇ ತಾನೆ. ಈಗ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರಲಿದೆ. ಯಾರು ಪ್ರಧಾನಮಂತ್ರಿ ಆಗಬೇಕು ಅಂತ ಬಯಸ್ತೀರಾ? ಸರ್ ನಮ್ದು ಆ್ಯಕ್ಚುಲಿ ಮೋದಿಯವರೇ ಆಗಬೇಕಂತ ಇಷ್ಟ. ಕಾರಣ ಬಂದು ನಾವು ಇಷ್ಟು ವರ್ಷ ಒಂದು 10 ವರ್ಷದಲ್ಲಿ ಅವರ ನಮ್ಮ ದೇಶ ಏನು ಜವಾಬ್ದಾರಿಯಿಂದ ಗ್ರೋತ್ ಇದೆಯಲ್ಲ, ಎಕಾನಮಿಯಿಂದ ಇರ್ಬೋದು, ಎಲ್ಲ ವಿಚಾರಗಳಿಂದ. ಸೊ ಅದೆಲ್ಲ ವಿಚಾರದಲ್ಲಿ ಇದು ಮಾಡೋದ್ರೆ ಮೋದಿ ನಮಗೆ BJP ಬಂದರೆ ಒಳ್ಳೆಯದು ಅಂತ ಅನಿಸುತ್ತೆ. ಕಾಂಗ್ರೆಸ್ ಸರ್ಕಾರ ಯಾಕೆ ಬೇಡ ಅಂತಿದ್ದೀರಾ? ಕಾಂಗ್ರೆಸ್ ಸರ್ಕಾರ ಬೇಡ ಅಂತ ನಾವು ಹೇಳಲ್ಲ, ಆದರೆ ಕಾಂಗ್ರೆಸ್ ಜನಗಳಿಗೆ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲಗಳಾಗಬೇಕು, ಎಲ್ಲ ರೀತಿಯಲ್ಲಿ ಅನುಕೂಲ ಆಗಬೇಕು. ಜನಗಳಿಗೆ ಯಾರು ತುಂಬ ಬಡ ಜನಗಳಿಗೆ ಹೆಲ್ಪ್ ಆಗಬೇಕು ಅಂತ ಸರ್ಕಾರ ಇದ್ದರೆ ನಮಗೆ ಒಳ್ಳೆಯದು. ಬಟ್ ಅದರಲ್ಲಿ ನಾವು BJPನ ನಾವು ನೋಡಿದ್ದೀವಿ. ಯಾಕಂದರೆ ಸೆಂಟ್ರಲ್ಲಿರೋದು BJP ಇರೋದ್ರಿಂದ ನಮಗೆ. ಈಗ INDA ಮೈತ್ರಿಕೂಟದಿಂದ ಯುವಕರಾದ ರಾಹುಲ್ ಗಾಂಧಿ ಅವರಿಗೆ ಒಂದು ಅವಕಾಶ ಕೊಡ್ಬೋದಾ? ಸರ್ ಈಗ ಯಂಗ್ಸ್ಟರ್ಗಳಿಗೆ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಯಂಗ್ಸ್ಟರ್ಸ್ಗಳು ಜನಗಳಿಗೆ ನಾವು ಏನಾದ್ರು ಒಳ್ಳೇದು ಮಾಡ್ತಾರಾ? ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಮುಖ್ಯ ಆಗುತ್ತೆ. ಏನಾದ್ರು ಸರ್ಕಾರನ ನಡೆಸಬೇಕು, ದೇಶ ನಡೆಸಬೇಕು ಅಂತ ಅನುಭವ ಮುಖ್ಯ ಆಗುತ್ತೆ. ಸೊ ಅದು ನಾವು ಮೋದಿಯಲ್ಲಿ ನೋಡ್ಬೋದು. ಬಟ್ ರಾಹುಲ್ ಅವರಲ್ಲಿ ನಾವು ಇನ್ನೂ ಆ ಎಕ್ಸ್ಪೀರಿಯೆನ್ಸ್ ನೋಡಿಲ್ಲ. ಈಗ ಪ್ರಸ್ತುತ ಕೇಂದ್ರ ಸರ್ಕಾರದ ಯಾವ ಯೋಜನೆಗಳು ಅನುಕೂಲವಾಗಿದೆ ಅಂತ? ಕೇಂದ್ರ ಸರ್ಕಾರದಲ್ಲಿ ನಮಗೆ ಇವಾಗ ನೋಡಿ, ಯಾವುದು ಮೋದಿಯವರು ಎಷ್ಟೋ ಸ್ಕೀಮ್ಗಳೆಲ್ಲ ತಂದು ಕೊಟ್ಟರು ಬಡ ಜನಗಳಿಗೆ. ಸೊ ಅದೆಲ್ಲ ಎಷ್ಟೋ ಜನಕ್ಕೆ ಯೂಸ್ ಆಗಿದೆ. ಆಮೇಲೆ ಈಗ ಎಲ್ಲ ನೋಡಿ, ಈಗ ಏನೋ ATM ಆಗಲಿ ಇದಾಗಲಿ ಎಲ್ಲರೂ ಇದಾಗಿದೆ. ಬಟ್ ನೋಟ್ ಬ್ಯಾನ್ ಅನ್ನೋದೊಂದು ಸ್ವಲ್ಪ ಇದಾಯಿತು ಅನ್ನೋದು ಬಿಟ್ಟರೆ ಇನ್ನು ಜನಗಳಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗಿದೆ. ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಉಚಿತ ಯೋಜನೆಗಳು ತಂತು, ಆ ಜನರಿಗೆ ಅನುಕೂಲವಾಗಿದೆಯಾ? ಹೌದು, ಕೆಲವೊಬ್ಬರು ಈಗ ಎಷ್ಟೋ ಜನಗಳಿಗೆ ಅನುಕೂಲ ಆಗಿದೆ. ಬಡ ಜನಗಳಿಗೆ ಈಗ ಎಷ್ಟೋ ಫ್ರೀ ಬಸ್ ಮಾಡಿದ್ರು, ಎಲೆಕ್ಟ್ರಿಷಿಯನ್ ಇದು ಮಾಡಿದ್ರು, ಎಲೆಕ್ಟ್ರಿಕ್ ಏನೇನು ಇದು ಮಾಡಿದ್ರು. ಬಟ್ ಅದು ಆದರೂ ನಾವು ಸಮಾನವಾಗಿ ಜನಗಳಿಗೆ ಇದನ್ನು ಮಾಡಬೇಕಾಗಿತ್ತು. ಬಟ್ ಸರ್ಕಾರ ಯಾವುದೋ 1-2 ಜಾಗದಲ್ಲಿ ಮಾತ್ರ ಇದು ಮಾಡಿ ಸಮಾನತೆ ಇರಬೇಕಾಗಿತ್ತು. ಈಗ ರಾಜ್ಯದಲ್ಲಿ ಮುಂಬರುವ ಲೋಕಸಭಾ ಎಲೆಕ್ಷನ್ಗೆ JDS ಮತ್ತು BJP ಮೈತ್ರಿ ಮಾಡಿಕೊಳ್ತು. ಇದ್ರ ಬಗ್ಗೆ ನನ್ನ ಅಭಿಪ್ರಾಯ ಏನು? ಸರ್ JDS ಮತ್ತು BJP ಬಟ್ ಆ್ಯಕ್ಚುಲಿ ಮೈತ್ರಿ ಸರ್ಕಾರ ಏನಂದರೆ ಅದು ತುಂಬ ಸರ್ಕಾರನ ನೀಟಾಗಿ ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ಒಂದು ಸರ್ಕಾರ ಇತ್ತು ಅಂದರೆ ಅದು ನಮಗೂ ಅನುಕೂಲ ಜಾಸ್ತಿ ಇರುತ್ತೆ.
ಮೈತ್ರಿ ಸರ್ಕಾರದಲ್ಲಿ ಅಷ್ಟು ಸರ್ಕಾರನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸರ್ಕಾರ ಚೆನ್ನಾಗಿರುತ್ತೆ. ಈಗ ಮುಂಬರುವ ಲೋಕಸಭಾ ಎಲೆಕ್ಷನ್ನಲ್ಲಿ ಯಾರು ಪ್ರಧಾನಮಂತ್ರಿ ಆಗಬೇಕು? ನರೇಂದ್ರ ಮೋದಿ ಅವರೇ ಆಗಬೇಕು ಅಂತ ಕಾಣೋ ನಮ್ಗೆ. ಯಾವ ಇಷ್ಟ. ಕಾರಣ? ಚೆನ್ನಾಗಿ ಕೆಲಸಗಳು ಅವ್ರು ಬಂದಾಗಲಿಂದ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಪರವಾಗಿಲ್ಲ ಅವರು. ಇವ್ರು ಬಂದರೆ ಏನು ಪ್ರಯೋಜನ ಇಲ್ಲ. ಇವರೆಲ್ಲ ಇದು ಸುಮ್ಮನೆ ಆಶ್ವಾಸನೆ ಕೊಟ್ಟು ಬಂಡವಾಳನ ಎಲ್ಲ ಖಾಲಿ ಮಾಡಾಕಿದ್ರು. ಏನು ಪ್ರಯೋಜನ? ಈಗ INDA ಮೈತ್ರಿಕೂಟದಿಂದ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಲಿ ಯುವಕರು ಅಂತಿದ್ದಾರೆ. ಇದ್ರ ಬಗ್ಗೆ ಅಭಿಪ್ರಾಯ ಏನು? ಏನು ಸುಖ ಇಲ್ಲ ಸರ್, ಪ್ರಯೋಜನ ಇಲ್ಲ. ರಾಹುಲ್ ಗಾಂಧಿ ಅವರು ಯಾವ ಕಾರಣ? ಎಳೆ ವಯಸ್ಸು ಅವ್ರಿಗೆ ಏನು ಗೊತ್ತಿಲ್ಲ ಹೆಂಗೋ. ಆದರೆ ನರೇಂದ್ರ ಮೋದಿ ಅವರೇ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ, ವಯಸ್ಸಾದವರು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅದ್ರ ಅಭಿಪ್ರಾಯ ಏನು ಪಡ್ತೀರಾ ಅದ್ರ ಬಗ್ಗೆ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಆದರೆ ಇಂಪ್ರೂವ್ಮೆಂಟ್ ಏನೂ ಇಲ್ಲ ತಾನೇ. ಈಗ ಉಚಿತ ಯೋಜನೆಗಳನ್ನು ಕೊಟ್ಟರು, ಅವು ಪ್ರಯೋಜನ ಏನು? ಉಚಿತ ಯೋಜನೆ ಕೊಟ್ಟಿದ್ದಾರೆ, ಇಂಪ್ರೂವ್ಮೆಂಟ್ಸ್ ಯಾವುದು ಕಾಣ್ತಾ ಇಲ್ಲ ತಾನೇ. ಸುಮ್ಮನೆ ಟ್ಯಾಕ್ಸ್ ದುಡ್ಡುಗಳೆಲ್ಲ ಎತ್ಕೊಂಡೋಗಿ ಫ್ರೀಯಾಗಿ ಅವ್ರಿಗೆ ಕೊಡ್ತಾ ಇದ್ದಾರೆ ಅಷ್ಟೇ. ಏನು ಇಂಪ್ರೂವ್ ಆಗ್ತಾಯಿದೆ ಹೇಳಿ ಹೋಗಲಿ ನಿಮ್ಗೆ ತಿಳಿದಾಗ? ಖಜಾನೆ ಎಲ್ಲ ಖಾಲಿ ಆಗೋಯ್ತು ಅಷ್ಟೇ ತಾನೇ. ಹಾಂ, ಆದ್ದರಿಂದ ನರೇಂದ್ರ ಮೋದಿ ಅವರು ಇರೋದೇ ಬೆಸ್ಟು. ಈಗ ನರೇಂದ್ರ ಮೋದಿ ಅವರ ಯಾವ ಯೋಜನೆಗಳು ದೇಶಕ್ಕೆ ಸಹಾಯಕವಾಗಿದೆ ಅಭಿವೃದ್ಧಿಗೆ? ಸುಮಾರು ಯೋಜನೆಗಳಿವೆ ಸರ್. ಇವಾಗ ಜನರಿಗೂ ಈ ಸ್ಟಂಟ್ ಹಾಕಿರೋವು ಅವೆಲ್ಲ ಎಷ್ಟು ದುಡ್ಡು ಖರ್ಚೋದು? 50-60 ಸಾವಿರ ಇರೋದೆಲ್ಲ 20 ಸಾವಿರ ಕೊಡ್ತಾ ಇದ್ದಾರೆ. ಒಂದು ಆಪ್ರೇಷನ್ ಆಗೋದಕ್ಕೆ 3 ಲಕ್ಷ ಕೇಳಿದ್ರು ನಮಗೆ. ಅದು ಫ್ರೀಯಾಗೆ ಮಾಡಿಸಿದ್ರು ಅವರು. ಇದು ಕಾರ್ಡ್ ಕೊಟ್ಟವ್ರೆ, ಹೆಲ್ತ್ ಕಾರ್ಡು. ಆ ಕಾರ್ಡ್ ಮೇಲೆ ಫ್ರೀಯಾಗೆ ಎಲ್ಲ ಫ್ರೀನೇ ನಮಗೆ. ಈ ಕಾಂಗ್ರೆಸ್ ಇದ್ದಾಗ ಆ ಯೋಜನೆಗಳೇನಿಲ್ಲ. ಸುಮಾರು ಯೋಜನೆಗಳಿವೆ ಅವ್ರದ್ದು. ಈಗ INDA ಮೈತ್ರಿಕೂಟದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಅವ್ರ ಹೆಸರು ಕೇಳಿ ಬರ್ತಿದೆ ಪ್ರಧಾನಿ ಅಭ್ಯರ್ಥಿ ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಕೇಳಿ ಬರ್ತೀವಿ ಅಷ್ಟೇ, ಬರಬೇಕಲ್ವ. ಆದರೆ ಏನು? ಆದರೆ ಅವರು ಪರವಾಗಿಲ್ಲ, ಯಂಗ್ ವಯಸ್ಸು, ಏಜ್ ಆಗಿದೆ, ಎಕ್ಸ್ಪೀರಿಯನ್ಸ್ ಇದೆ, ಕೊಡ್ಬೋದು. ಬಂದರೆ ಬರೋದು ಡೌಟು. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯಿತು, ಜನವರಿಯಲ್ಲಿ ಉದ್ಘಾಟನೆ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಒಳ್ಳೆ ಕೆಲಸ ಅದು, ಒಳ್ಳೆ ಕೆಲಸ ಅದು. ಸುಮಾರು ವರ್ಷಗಳಿಂದ ಅದು ಕೇಸ್ಗಳು ನಡೀತಾ ಇತ್ತು ಸುಪ್ರೀಂ ಕೋರ್ಟಲ್ಲಿ. ಇವ್ರು ಬಂದ ಮೇಲೆ ಅದನ್ನು ಚಾಲು ಆಯಿತು. ಆಲ್ರೆಡಿ ಅದು ಉದ್ಘಾಟನೆ ಆಗೋ ನೆಕ್ಸ್ಟ್ ಮಂತಲ್ಲಿ ಆಗುತ್ತೆ.